ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಮ್ಮನ ಗೂಡು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೀರೆಕಾಯಿಂದ 2 ರೆಸಿಪಿ ಮಾಡ್ತಾ ಇದ್ದೀನಿ. ನಾನು ಒಂದು ಹೀರೆಕಾಯಿ ತಗೊಂಡಿದ್ದೀನಿ, ಅದನ್ನ ಚೆನ್ನಾಗಿ ತೊಳೆದು ಈ ತರ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಇದನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ ಸಿಪ್ಪೆನೆಲ್ಲ, ಇದರಿಂದ ಒಂದು ರೆಸಿಪಿ ಮಾಡಬಹುದು. ಅಮ್ಮನ ಗೂಡು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಮ್ಮ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಹೀರೆಕಾಯಿ ಎಲ್ಲ ಈ ತರ ಹೆಚ್ಕೊಂಡಿದ್ದೀನಿ ನಾನು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹೆಚ್ಕೋಬಹುದು. ಮಿಕ್ಸಿ ಜಾರಿಗೆ ನಾನು 1-3 ಸ್ಪೂನು ಕಾಯಿ ತುರಿ ಆಗೋಷ್ಟು ತೆಂಗಿನ ತುರಿ ಹಾಕೋತಿದ್ದೀನಿ. ಮತ್ತೆ ಕೊತ್ತಂಬರಿದು ಕಡ್ಡಿಗಳಿರುತ್ತಲ್ಲ ಅದು ಹಾಕಿದ್ದೀನಿ. ಮತ್ತೆ ಕರಿಬೇವು ಹಾಕಿದ್ದೀನಿ, 1 ಬೆಳ್ಳುಳ್ಳಿ ಹಾಕಿದ್ದೀನಿ, 4ರಿಂದ 5 ಮೆಣಸಿಕಾಯಿ, ಹಸಿಮೆಣಸಿಕಾಯಿ ಹಾಕೊಂಡಿದ್ದೀನಿ, 1 ಟೇಬಲ್ ಸ್ಪೂನು ಬಿಳಿ ಎಳ್ಳು ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಖಾರವಾಗಿದ್ರೆ ಚೆನ್ನಾಗಿರುತ್ತೆ, ಅನ್ನಕ್ಕೆಲ್ಲ ಕಲಿಸ್ಕೊಂಡು ತಿನ್ಬೋದು ಖಾರವಾಗಿದ್ರೆ. 1 ಕುಕ್ಕರ್ಗೆ ಬಿಸಿ ಆದ್ಮೇಲೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸೋಂಪು ಕೂಡ ಸೇರಿಸ್ತಿದ್ದೀನಿ. ಮತ್ತಿದಕ್ಕೆ ಇಂಗು ಕೂಡ ಹಾಕ್ತೀನಿ. ಕರಿಬೇವು ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಹೀರೆಕಾಯಿ ಹಾಕ್ತಾ ಇದ್ದೀನಿ. ಹೀರೆಕಾಯಿನೂ ಈ ತರ ಎಣ್ಣೆಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತೆ ಇದಕ್ಕೆ 2 ಟೊಮೆಟೊ ಕೂಡ ಸೇರಿಸ್ಕೊತಿದ್ದೀನಿ ಹೆಚ್ಚಿಟ್ಟಿದ್ದು. ಅದನ್ನು ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ರುಚಿಯಾಗಿ ಬೇಕಾದಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ. ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತರ, ಟೊಮೆಟೊ ಹಸಿ ವಾಸನೆ ಹೋಗೋ ತರ ಬೇಯಿಸ್ಕೊಂಡು ಇದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಗಟ್ಟಿಯಾಗೇ ಇರಬೇಕು. ಇದನ್ನ ಮುಚ್ಚಳ ಮುಚ್ಚಿ 1ರಿಂದ 2 ವಿಷಲ್ ಕೂಗ್ಸಿದ್ರೆ ಇದು ಗೊಜ್ಜು ರೆಡಿ ಆಗುತ್ತೆ. ನಾನೊಂದು ಬಾಂಡ್ಲಿಗೆ 3 ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಅದಕ್ಕೆ ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, 1 ಸ್ಪೂನು ಕಡಲೆಕಾಯಿ ಬೀಜ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಗರ್ಗರಿಯಾಗಿ ಹುರ್ಕೊಂಡು ಇದಕ್ಕೆ 1 ಸ್ಪೂನು ಜೀರಿಗೆ ಸೇರಿಸ್ತೀನಿ. ಮತ್ತು 1/2 ಸ್ಪೂನು ಕಪ್ಪು ಮೆಣಸು, ಕಾಳು ಮೆಣಸು ಸೇರಿಸ್ತೀನಿ. ಸ್ವಲ್ಪ ಸೋಂಪು, ಸ್ವಲ್ಪ ಕರಿಬೇವು ಎಲ್ಲ ಸೇರಿಸ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಹಸಿಮೆಣಸಿಕಾಯಿ ಮತ್ತೆ ಸ್ವಲ್ಪ ಕರಿಬೇವು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಆಮೇಲೆ ಹೀರೆಕಾಯಿ ಸಿಪ್ಪೆ ತೆಗೆದಿಟ್ಟಿದ್ನಲ್ಲ ಅದನ್ನ ಕೂಡ ಸೇರಿಸ್ತಾ ಇದ್ದೀನಿ. ಅದು ಹೀರೆಕಾಯ್ದು ತಿರುಳು ಸ್ವಲ್ಪ ಎಳೆದಿತ್ತು, ಅದನ್ನು 1-2 ಪೀಸ್ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಅರಿಶಿನ ಸೇರಿಸ್ತಾ ಇದ್ದೀನಿ.
ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೆ ನಾನು ಕೊತ್ತಂಬರಿ ಕಡ್ಡಿಗಳು ಹಾಕ್ತಾ ಇದ್ದೀನಿ. ಒಂದು ಟೊಮೆಟೊ ಕೂಡ ಸೇರಿಸ್ತೀನಿ. ಮತ್ತೆ ಒಂದು 2 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿ ಸೇರಿಸ್ಕೋಬೇಕು. ಇದಕ್ಕೆ ಬೇಕಾದ್ರೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೋಬಹುದು. ನಾನಿಲ್ಲೊಂದು ಚಿಕ್ಕ ಟೊಮೆಟೊ ಸೇರಿಸ್ಕೊಂಡಿರೋದು, ನೀವು ಬೇಕಾದ್ರೆ ಹಾಕೋಬಹುದು ಅಷ್ಟೆ. ಇದನ್ನೆಲ್ಲ ತಣ್ಣಗಾಗಕ್ಕೆ ಎತ್ತಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಎಲ್ಲಾನು ಚಟ್ನಿ ಅದಕ್ಕೆ ರುಬ್ಕೋತೀನಿ. ಇದಕ್ಕೊಂದು ಒಗ್ಗರಣೆ ಹಾಕಿದ್ರೆ ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಡಿ ಆಯ್ತು. ಈ ಚಟ್ನಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಸಾಸಿವೆ, ಮತ್ತೆ ಸೋಂಪು, ಇಂಗು, ಕರಿಬೇವು, ಒಣಮೆಣಸಿನ್ಕಾಯಿ ಎಲ್ಲ ಸೇರಿಸ್ಬಿಟ್ಟು ಚಟ್ನಿಗೆ ಒಗ್ಗರಣೆ ಸೇರಿಸ್ತೀನಿ. ಈ ಒಗ್ಗರಣೆಗೆ ಬೇಕಾದ್ರೆ ಉದ್ದಿನ ಬೇಳೆ ಅಥವಾ ಹೆಸರು ಬೇಳೆ ಕೂಡ ಸೇರಿಸ್ಕೋಬಹುದು. ನಾನು ಈ ಹೀರೆಕಾಯಿ ಗೊಜ್ಜು ಮತ್ತೆ ಚಟ್ನಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂದ್ರೆ ಅಕ್ಕಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಕಡಲೆಕಾಯಿ ಬೀಜನ ಸ್ವಲ್ಪ ತರ್ತರಿಯಾಗಿ ಪೌಡರ್ ಮಾಡಿ 3 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಈರುಳ್ಳಿ ಹೆಚ್ಚಿರೋದು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ತೆಂಗಿನ ತುರಿ 3 ಟೇಬಲ್ ಸ್ಪೂನು, ಉಪ್ಪು ಸೇರಿಸಿ ಅದಕ್ಕೊಂದು ಅರ್ಧ ಕಟ್ ಸಬ್ಬಕ್ಕಿ ಕೂಡ ಹೆಚ್ಚಾಕಿದ್ದೀನಿ. ಕರಿಬೇವು ಕತ್ತರಿಸಿದ್ದು, ಜೀರಿಗೆ, ಸೋಂಪು ಎಲ್ಲಾನು ಸೇರಿಸ್ಬಿಟ್ಟು ಹಿಟ್ಟು ಕಲಸಿ ರೆಡಿ ಮಾಡ್ಕೋತಾ ಇದ್ದೀನಿ. ಕಲಸಿರೋ ಅಕ್ಕಿ ಹಿಟ್ಟು ತಗೊಂಡು ಈ ತರ ರೊಟ್ಟಿ ತಟ್ಕೊಂಡು ಅದು ಮಧ್ಯ ಚೆನ್ನಾಗಿ ಬೇಯಲಿ ಅಂತ ಹೋಲ್ಗಳು ಮಾಡಿದ್ದೀನಿ. ಅದನ್ನ ಕಾದಿರೋ ಕಾವಲಿ ಮೇಲೆ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಎಣ್ಣೆ ಹಾಕಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊತೀನಿ. ಹೀಗೆ ಎಲ್ಲ ರೊಟ್ಟಿಗಳನ್ನ ನಾನು ತಯಾರು ಮಾಡಿಕೊಂಡೆ. ಈ ಹೀರೆಕಾಯಿ ರೆಸಿಪಿಗಳು ಎರಡೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನ ಅನ್ನ, ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ. ಧನ್ಯವಾದಗಳು.